ಅಕ್ಕ, ಇಲ್ಲಿ ಮಾಡ್ಯುಲರ್ ಕಿಚನ್ ಕೂಡ ಇಲ್ಲವೇ? ಇಲ್ಲ ಸೊಸೆ, ಆದರೆ ಈ ಅಡುಗೆ ಮನೆಯಲ್ಲಿ ಮಾಡಿದ ಊಟದಿಂದ ಇಡೀ ಕುಟುಂಬದ ಹೊಟ್ಟೆ ತುಂಬುತ್ತದೆ. ನನ್ನ ತವರು ಮನೆಯಲ್ಲಿ ಅಡುಗೆ ಮಾಡಲು ಪ್ರತ್ಯೇಕ ಅಡುಗೆಯವರೇ ಇದ್ದರು. ಅಕ್ಕ, ನೀವು ಇನ್ನೂ ಅದೇ ಹಳೆಯ ಸೀರೆಯನ್ನೇ ಧರಿಸುತ್ತಿದ್ದೀರಾ? ಹೌದು ನಂದಿನಿ, ಇದು ಇನ್ನೂ ಚೆನ್ನಾಗಿಯೇ ಇದೆ. ನಾನು ಯಾವಾಗ ಅವರು ಏನೂ ಮಾಡಿಲ್ಲ ಎಂದು ಹೇಳಿದೆ, ಆದರೆ ಅದರಿಂದ ನಾವು ಯಾವಾಗಲೂ ಹೀಗೆಯೇ ಬದುಕಬೇಕು ಎಂದರ್ಥವಲ್ಲ. ನಗರದಿಂದ ಸ್ವಲ್ಪ ದೂರದಲ್ಲಿದ್ದ ಒಂದು ಚಿಕ್ಕ ಪಟ್ಟಣದಲ್ಲಿ ಒಂದು ಹಳೆಯದಾದರೂ ತುಂಬಾ ಪ್ರೀತಿಯಿಂದ ಕೂಡಿದ ಮನೆ ಇತ್ತು. ಮನೆ ದೊಡ್ಡದಾಗಿರಲಿಲ್ಲ, ಆದರೆ ಅಲ್ಲಿ ವಾಸಿಸುತ್ತಿದ್ದವರ ಹೃದಯಗಳು ತುಂಬಾ ದೊಡ್ಡದಾಗಿದ್ದವು. ಆ ಮನೆಯಲ್ಲಿ ಸಾವಿತ್ರಿ ದೇವಿ, ಅವರ ದೊಡ್ಡ ಮಗ ಅಜಯ್, ದೊಡ್ಡ ಸೊಸೆ ಸೀಮಾ, ಚಿಕ್ಕ ಮಗ ರೋಹಿತ್ ಮತ್ತು ಮಗಳು ಪಾಯಲ್ ವಾಸಿಸುತ್ತಿದ್ದರು. ಸೀಮಾ ಈ ಮನೆಗೆ ಮದುವೆಯಾಗಿ ಬಂದಿದ್ದು 10 ವರ್ಷಗಳಾಗಿತ್ತು. ಅವಳು ಮೊದಲ ಬಾರಿ ಮನೆಗೆ ಬಂದಾಗ ಮನೆಯ ಪರಿಸ್ಥಿತಿ ತುಂಬಾ ಕಷ್ಟಕರವಾಗಿತ್ತು. ಅಡುಗೆ ಮನೆಯಲ್ಲಿ ಹಳೆಯ ಪಾತ್ರೆಗಳು ಮಾತ್ರ ಇದ್ದವು. ಅಜಯ್ನ ಸಂಬಳವೂ ತುಂಬಾ ಕಡಿಮೆಯಾಗಿತ್ತು. ಆದರೆ ಸೀಮಾ ಎಂದಿಗೂ ದೂರು ಹೇಳಲಿಲ್ಲ. ತನ್ನ ಕೈಗಳಿಂದಲೇ ಮನೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡಳು. ಪ್ರತಿದಿನ ಬೆಳಿಗ್ಗೆ ಎಲ್ಲರಿಗಿಂತ ಮೊದಲು ಎದ್ದು ಮನೆಯವರಿಗಾಗಿ ಅಡುಗೆ ಮಾಡುವುದು, ಅತ್ತೆಯನ್ನು ನೋಡಿಕೊಳ್ಳುವುದು, ಇಡೀ ಮನೆಯನ್ನು ತನ್ನದೇ ಮನೆ ಎಂದು ಭಾವಿಸಿ ನಡೆಸುವುದು, ಇದೇ ಅವಳ ಜೀವನವಾಗಿತ್ತು. ಆದರೆ ಊರಿನ ಜನರೆಲ್ಲ ಅವಳನ್ನು ಒಂದೇ ಹೆಸರಿನಿಂದ ಕರೆಯುತ್ತಿದ್ದರು, ಬಡ ದೊಡ್ಡ ಸೊಸೆ ಸೀಮಾ. ಏಕೆಂದರೆ ಅವಳು ಯಾವಾಗಲೂ ಸರಳವಾದ ಬಟ್ಟೆಗಳನ್ನು ಧರಿಸುತ್ತಿದ್ದಳು, ಹಳೆಯ ಆಭರಣಗಳನ್ನೇ ಬಳಸುತ್ತಿದ್ದಳು, ಯಾವುದೇ ಆಡಂಬರ ತೋರಿಸುತ್ತಿರಲಿಲ್ಲ. ಒಂದು ದಿನ ಸಾವಿತ್ರಿ ದೇವಿ ಹೇಳಿದರು, ಸೀಮಾ ಸೊಸೆ, ಈಗ ರೋಹಿತ್ಗೆ ಮದುವೆ ಮಾಡಬೇಕು. ಸೀಮಾ ನಗುತ್ತಾ ಹೇಳಿದಳು, ಹೌದು ಅಮ್ಮ, ಈಗ ಈ ಮನೆಗೆ ಇನ್ನೊಬ್ಬ ಮಗಳು ಬರುತ್ತಾಳೆ. ದೇವರಲ್ಲಿ ನನ್ನ ಒಂದು ಪ್ರಾರ್ಥನೆ ಎಂದರೆ ರೋಹಿತ್ಗೆ ಸಂಬಂಧಗಳ ಬೆಲೆ ಅರಿತಿರುವ ಹುಡುಗಿ ಸಿಗಲಿ. ಅಮ್ಮ, ಅಂತಹ ಹುಡುಗಿಯನ್ನೇ ನಾನು ಹುಡುಕುತ್ತೇನೆ. ಕೆಲವೇ ದಿನಗಳಲ್ಲಿ ರೋಹಿತ್ಗೆ ಒಂದು ಸಂಬಂಧ ಬಂತು. ಆ ಹುಡುಗಿಯ ಹೆಸರು ನಂದಿನಿ. ನಂದಿನಿ ತುಂಬಾ ಸುಂದರಳಾಗಿದ್ದಳು. ಶ್ರೀಮಂತ ಕುಟುಂಬದ ಮಗಳು. ಅವಳ ತಂದೆ ನಗರದ ಪ್ರಸಿದ್ಧ ಉದ್ಯಮಿಯಾಗಿದ್ದರು. ದೊಡ್ಡ ಬಂಗಲೆ, ದುಬಾರಿ ಕಾರುಗಳು, ಮನೆ ತುಂಬಾ ಕೆಲಸದವರು. ಬಾಲ್ಯದಿಂದಲೇ ಅವಳಿಗೆ ಎಲ್ಲ ಸೌಲಭ್ಯಗಳು ದೊರಕಿದ್ದವು. ಮೊದಲ ಬಾರಿ ಸೀಮಾ ನಂದಿನಿಯನ್ನು ಭೇಟಿಯಾದಾಗ ಪ್ರೀತಿಯಿಂದ ಕೇಳಿದಳು, ನಂದಿನಿ, ನಮ್ಮ ಮನೆಗೆ ಬಂದ ನಂತರ ನಿನಗೆ ಯಾವುದಾದರೂ ತೊಂದರೆ ಆಗುವುದಿಲ್ಲವಲ್ಲ? ನಂದಿನಿ ಉತ್ತರಿಸಿದಳು, ಅಕ್ಕ, ತೊಂದರೆ ಅಂತ ಏನೂ ಇಲ್ಲ, ಆದರೆ ನನಗೆ ಒಳ್ಳೆಯ ಜೀವನ ಶೈಲಿಯ ಅಭ್ಯಾಸ ಇದೆ. ಮದುವೆಯಾದ ನಂತರ ನನ್ನ ಜೀವನ ತುಂಬಾ ಬದಲಾಗುವುದಿಲ್ಲ ಎಂದು ನಾನು ನಿರೀಕ್ಷಿಸುತ್ತೇನೆ. ಕೆಲವು ದಿನಗಳಲ್ಲೇ ನಂದಿನಿ ಮತ್ತು ರೋಹಿತ್ ಅವರ ಮದುವೆ ಬಹಳ ಅದ್ದೂರಿಯಾಗಿ ನಡೆಯಿತು. ನಂದಿನಿಯ ತವರು ಮನೆಯಿಂದ ದುಬಾರಿ ಉಡುಗೊರೆಗಳು ಬಂದವು. ಹೊಸ ಕಾರು, ದುಬಾರಿ ಪೀಠೋಪಕರಣಗಳು, ಚಿನ್ನದ ಆಭರಣಗಳು. ಇಡೀ ಊರಿನ ಜನರು ನೋಡಲು ಬಂದರು. ಎಲ್ಲರೂ ಹೇಳಿಕೊಳ್ಳುತ್ತಿದ್ದರು, ರೋಹಿತ್ನ ಅದೃಷ್ಟವೇ ಬದಲಾಯಿತು. ಶ್ರೀಮಂತ ಮನೆಯ ಸೊಸೆ ಬಂದಿದೆ. ಆದರೆ ಯಾರೂ ಸೀಮಾಳ ಕಡೆ ಗಮನ ಕೊಡಲಿಲ್ಲ. ಅವಳು ಒಂದು ಮೂಲೆಯಲ್ಲಿ ನಿಂತು ಎಲ್ಲರಿಗೂ ನೀರು ಮತ್ತು ಊಟದ ವ್ಯವಸ್ಥೆ ಮಾಡುತ್ತಿದ್ದಳು. ಮದುವೆಯ ನಂತರ ಮುಖದರ್ಶನ ಕಾರ್ಯಕ್ರಮ ನಡೆಯಿತು. ಸಾವಿತ್ರಿ ದೇವಿ ನಂದಿನಿಗೆ ಚಿನ್ನದ ಸರವನ್ನು ಕೊಟ್ಟು ಹೇಳಿದರು, ಸೊಸೆ, ಇದು ನಮ್ಮ ಮನೆಯ ಕಡೆಯಿಂದ ನಿನಗೆ ಸಣ್ಣ ಆಶೀರ್ವಾದ. ನಂದಿನಿಗೆ ತುಂಬಾ ಸಂತೋಷವಾಯಿತು. ಆ ನಂತರ ಸೀಮಾ ತನ್ನ ಕೈಯಲ್ಲಿ ಒಂದು ಚಿಕ್ಕ ಡಬ್ಬಿಯನ್ನು ಹಿಡಿದು ಬಂದಳು. ನಂದಿನಿ, ಇದು ನನ್ನ ಕಡೆಯಿಂದ ನಿನಗೆ. ನಂದಿನಿ ಉತ್ಸಾಹದಿಂದ ಡಬ್ಬಿಯನ್ನು ತೆರೆದಳು. ಆದರೆ ಒಳಗೆ ನೋಡುತ್ತಿದ್ದಂತೆಯೇ ಅವಳ ಮುಖ ಬದಲಾಯಿತು. ಅದರೊಳಗೆ ಸುಂದರವಾಗಿ ಕೈಯಿಂದ ಬರೆಯಲಾದ ಒಂದು ಡೈರಿ ಇತ್ತು. ಡೈರಿಯಾ? ಅಕ್ಕ, ನನಗೆ ನೀವು ಇದೇ ಉಡುಗೊರೆ ಕೊಟ್ಟಿದ್ದೀರಾ? ಸೀಮಾ ಮೃದುವಾಗಿ ಹೇಳಿದಳು, ಇದರಲ್ಲಿ ನಮ್ಮ ಮನೆಯ ಕೆಲವು ನೆನಪುಗಳನ್ನು ಮತ್ತು ಕೆಲವು ಮುಖ್ಯ ವಿಷಯಗಳನ್ನು ಬರೆದಿದ್ದೇನೆ. ಯಾವಾಗಲಾದರೂ ನಿನಗೆ ಮನಸ್ಸು ಬೇಸರವಾದರೆ ಇದನ್ನು ಓದು. ನಂದಿನಿ ನಗುತ್ತಾ ಹೇಳಿದಳು, ಈ ಕಾಲದಲ್ಲಿ ಜನರು ಉಡುಗೊರೆಯಾಗಿ ಡೈಮಂಡ್ ಕೊಡುತ್ತಾರೆ, ಡೈರಿ ಅಲ್ಲ. ಅವಳ ಮಾತು ಕೇಳಿ ಕೆಲವರಿಗೆ ಬೇಸರವಾಯಿತು. ಆದರೆ ಸೀಮಾ ಎಂದಿನಂತೆ ಮೌನವಾಗಿಯೇ ಉಳಿದಳು. ಮರುದಿನ ಬೆಳಿಗ್ಗೆ ನಂದಿನಿ ಮೊದಲ ಬಾರಿಗೆ ಅಡುಗೆ ಮನೆಗೆ ಬಂದಳು. ಅಡುಗೆ ಮನೆಯನ್ನು ನೋಡಿದ ಕೂಡಲೇ ಅವಳು ಆಶ್ಚರ್ಯದಿಂದ ಕೇಳಿದಳು, ಅಕ್ಕ, ಇಲ್ಲಿ ಮಾಡ್ಯುಲರ್ ಕಿಚನ್ ಕೂಡ ಇಲ್ಲವೇ? ಸೀಮಾ ನಗುತ್ತಾ ಹೇಳಿದಳು, ಇಲ್ಲ ಸೊಸೆ, ಆದರೆ ಈ ಅಡುಗೆ ಮನೆಯಲ್ಲಿ ತಯಾರಾಗುವ ಊಟದಿಂದ ಇಡೀ ಕುಟುಂಬದ ಹೊಟ್ಟೆ ತುಂಬುತ್ತದೆ. ನಂದಿನಿ ಕೂಡಲೇ ಹೇಳಿದಳು, ನನ್ನ ತವರು ಮನೆಯಲ್ಲಿ ಅಡುಗೆ ಮಾಡಲು ಪ್ರತ್ಯೇಕ ಅಡುಗೆಯವರೇ ಇದ್ದರು. ಸೀಮಾ ಏನೂ ಉತ್ತರಿಸಲಿಲ್ಲ. ದಿನಗಳು ಕಳೆಯುತ್ತಿದ್ದಂತೆ ನಂದಿನಿಗೆ ಈ ಮನೆಯಲ್ಲಿ ತಾನೇ ಎಲ್ಲಕ್ಕಿಂತ ಹೆಚ್ಚು ಬುದ್ಧಿವಂತಳು ಎಂಬ ಭಾವನೆ ಬರತೊಡಗಿತು. ಪ್ರತಿಯೊಂದು ವಿಷಯದಲ್ಲೂ ತನ್ನ ತವರು ಮನೆಯ ಐಶ್ವರ್ಯದ ಬಗ್ಗೆ ಹೇಳಿಕೊಳ್ಳುತ್ತಿದ್ದಳು. ಒಂದು ದಿನ ಅವಳು ಸೀಮಾಳನ್ನು ಕೇಳಿದಳು, ಅಕ್ಕ, ಒಂದು ಪ್ರಶ್ನೆ ಕೇಳಬಹುದಾ? ಖಂಡಿತ ಕೇಳು. ನೀವು ಇಷ್ಟು ವರ್ಷಗಳಿಂದ ಈ ಮನೆಯಲ್ಲಿ ಇದ್ದೀರಿ, ಆದರೆ ನಿಮ್ಮ ಬಳಿ ದುಬಾರಿ ಬಟ್ಟೆಗಳು ಇಲ್ಲ, ಆಭರಣಗಳು ಇಲ್ಲ. ನಿಮಗಾಗಿ ಎಂದಾದರೂ ಏನಾದರೂ ಖರೀದಿಸಿಕೊಳ್ಳಿಲ್ಲವೇ? ಸೀಮಾ ಮಂದಹಾಸದಿಂದ ಉತ್ತರಿಸಿದಳು, ಖರೀದಿಸಿದ್ದೇನೆ ನಂದಿನಿ. ಏನು? ನೆಮ್ಮದಿ. ಸೀಮಾಳ ಉತ್ತರ ನಂದಿನಿಗೆ ಅರ್ಥವಾಗಲಿಲ್ಲ. ಅಕ್ಕ ಬಡವಳಾಗಿದ್ದರಿಂದಲೇ ತ್ಯಾಗದ ಮಾತುಗಳನ್ನು ಆಡುತ್ತಿದ್ದಾಳೆ ಎಂದುಕೊಂಡಳು. ಆದರೆ ಅವಳಿಗೆ ಗೊತ್ತಿರಲಿಲ್ಲ, ತಾನು ಬಡವಳು ಎಂದುಕೊಂಡಿದ್ದ ಆ ಮಹಿಳೆಯ ಹೃದಯದಲ್ಲಿ ಒಂದು ದೊಡ್ಡ ಸತ್ಯ ಅಡಗಿತ್ತು. ಆ ಸತ್ಯ ತಿಳಿದ ನಂತರ ನಂದಿನಿಯ ಇಡೀ ದೃಷ್ಟಿಕೋನವೇ ಬದಲಾಗಲಿತ್ತು. ಕೆಲವು ತಿಂಗಳುಗಳು ಕಳೆದವು. ಈಗ ನಂದಿನಿ ಆ ಮನೆಯ ಚಿಕ್ಕ ಸೊಸೆಯಾಗಿದ್ದಳು. ಆದರೆ ಅವಳ ಮನಸ್ಸಿನಲ್ಲಿ ಇನ್ನೂ ತನ್ನ ತವರು ಮನೆಯ ಐಶ್ವರ್ಯದ ಹೆಮ್ಮೆ ತುಂಬಿಕೊಂಡೇ ಇತ್ತು. ಅವಳಿಗೆ ತಾನೇ ಎಲ್ಲಕ್ಕಿಂತ ಹೆಚ್ಚು ತಿಳಿದವಳು, ಉಳಿದವರೆಲ್ಲ ಹಳೆಯ ವಿಚಾರದವರು ಎಂಬ ಭಾವನೆ ಇತ್ತು. ಇನ್ನೊಂದೆಡೆ ಸೀಮಾ ಎಂದಿನಂತೆ ಮನೆಯ ಜವಾಬ್ದಾರಿಯನ್ನು ನಿಭಾಯಿಸುತ್ತಿದ್ದಳು.
ಬೆಳಿಗ್ಗೆ ಬೇಗ ಎದ್ದು ಅತ್ತೆಯ ಔಷಧಿಯ ಬಗ್ಗೆ ಗಮನ ಕೊಡುವುದು, ಎಲ್ಲರಿಗೂ ಊಟ ಮಾಡುವುದು, ಮನೆಯ ಪ್ರತಿಯೊಂದು ಅಗತ್ಯವನ್ನು ಪೂರೈಸುವುದು ಅವಳ ದಿನಚರಿಯಾಗಿತ್ತು. ಆದರೆ ನಂದಿನಿಗೆ ಇದರಲ್ಲಿ ಯಾವುದೂ ಕಾಣಿಸುತ್ತಿರಲಿಲ್ಲ. ಒಂದು ಬೆಳಿಗ್ಗೆ ನಂದಿನಿ ತನ್ನ ಕೊಠಡಿಯಿಂದ ಹೊರಬಂದಳು. ಸೀಮಾ ಹಳೆಯ ಸೀರೆಯನ್ನೇ ಧರಿಸಿಕೊಂಡು ಅಂಗಳದಲ್ಲಿ ಬಟ್ಟೆ ಒಣಗಿಸುತ್ತಿರುವುದನ್ನು ನೋಡಿದಳು. ಅಕ್ಕ, ನೀವು ಇನ್ನೂ ಅದೇ ಹಳೆಯ ಸೀರೆಯನ್ನೇ ಹಾಕಿಕೊಂಡಿದ್ದೀರಾ? ಹೌದು ನಂದಿನಿ, ಇದು ಇನ್ನೂ ಚೆನ್ನಾಗಿದೆ. ಆದರೆ ಅಕ್ಕ, ನಿಮ್ಮ ಬಗ್ಗೆ ಕೂಡ ಸ್ವಲ್ಪ ಯೋಚಿಸಬೇಕು ಅಲ್ವಾ? ಯೋಚಿಸುತ್ತೇನೆ ನಂದಿನಿ, ಆದರೆ ಮೊದಲು ಮನೆಯವರ ಅಗತ್ಯಗಳು ತೀರಬೇಕು, ನಂತರ ನನ್ನ ಸರದಿ. ನಂದಿನಿ ಮನಸ್ಸಿನಲ್ಲೇ ಯೋಚಿಸಿದಳು. ಬಹುಶಃ ಅಕ್ಕನ ಬಳಿ ತನ್ನಿಗಾಗಿ ಖರ್ಚು ಮಾಡುವಷ್ಟು ಹಣವೇ ಇರಲಿಕ್ಕಿಲ್ಲ. ಆಸ್ಟರಿಸ್ಕ್. ಕೆಲವು ದಿನಗಳ ನಂತರ ನಂದಿನಿಯ ಸ್ನೇಹಿತೆ ಮನೆಗೆ ಬಂದಳು. ಮನೆಯನ್ನು ನೋಡಿದ ನಂತರ ಹೇಳಿದಳು, ನಂದಿನಿ, ನಿನ್ನ ಅತ್ತೆಮನೆ ತುಂಬಾ ಸಾಧಾರಣವಾಗಿದೆ. ನಂದಿನಿ ಉತ್ತರಿಸಿದಳು, ಹೌದು, ನನ್ನ ತವರು ಮನೆಯಂತೆ ಖಂಡಿತ ಇಲ್ಲ. ಹಾಗಾದರೆ ನೀನು ಇಲ್ಲಿ ಹೇಗೆ ಬದುಕುತ್ತಿದ್ದೀಯಾ? ಏನು ಮಾಡುವುದು? ಈಗ ಮದುವೆಯಾಗಿದೆ, ನಿಧಾನವಾಗಿ ಎಲ್ಲವನ್ನೂ ಬದಲಾಯಿಸಬೇಕು. ಈ ಮಾತುಗಳನ್ನು ಸೀಮಾ ಕೇಳಿದಳು, ಆದರೂ ಏನೂ ಮಾತನಾಡಲಿಲ್ಲ. ಒಂದು ದಿನ ನಂದಿನಿ ಮನೆಯಲ್ಲಿದ್ದ ಸಾಮಾನುಗಳನ್ನು ನೋಡಿದಳು. ಅಕ್ಕ, ಈ ಪರದೆಗಳು ತುಂಬಾ ಹಳೆಯದಾಗಿವೆ, ಬದಲಿಸಬೇಕು. ಹೌದು ನಂದಿನಿ, ಬದಲಿಸೋಣ. ಈ ಸೋಫಾ ಕೂಡ ಹಳೆಯದಾಗಿದೆ, ಹೊಸದನ್ನು ತೆಗೆದುಕೊಳ್ಳೋಣ. ಈಗ ಸ್ವಲ್ಪ ಖರ್ಚುಗಳು ಜಾಸ್ತಿ ಇವೆ, ಸ್ವಲ್ಪ ಸಮಯದ ನಂತರ ತೆಗೆದುಕೊಳ್ಳೋಣ. ನಂದಿನಿ ಬೇಸರದಿಂದ ಹೇಳಿದಳು, ಅಕ್ಕ, ನೀವು ಪ್ರತಿಯೊಂದು ವಿಷಯದಲ್ಲೂ ಹಣ ಉಳಿಸುವ ಮಾತನ್ನೇ ಹೇಳುತ್ತೀರಿ. ಕೆಲವೊಮ್ಮೆ ಚೆನ್ನಾಗಿ ಬದುಕಬೇಕು ಅಲ್ವಾ? ಸೀಮಾ ಶಾಂತವಾಗಿ ಉತ್ತರಿಸಿದಳು, ಖಂಡಿತ ಚೆನ್ನಾಗಿ ಬದುಕಬೇಕು ನಂದಿನಿ, ಆದರೆ ನಾಳೆಯ ದಿನ ಕಷ್ಟವಾಗುವಷ್ಟು ಖರ್ಚು ಮಾಡಬಾರದು. ಈ ಮಾತು ನಂದಿನಿಗೆ ಇಷ್ಟವಾಗಲಿಲ್ಲ. ಸೀಮಾಳ ಪ್ರತಿಯೊಂದು ಮಾತು ಅವಳಿಗೆ ಬೋಧನೆಯಂತೆ ಅನಿಸತೊಡಗಿತು. ಒಂದು ದಿನ ಅವಳು ರೋಹಿತ್ಗೆ ದೂರು ನೀಡಿದಳು. ರೋಹಿತ್, ನಿಮ್ಮ ಅಕ್ಕ ಪ್ರತಿಯೊಂದು ವಿಷಯದಲ್ಲೂ ಉಳಿತಾಯ ಅಂತಲೇ ಮಾತನಾಡುತ್ತಾರೆ. ರೋಹಿತ್ ಶಾಂತವಾಗಿ ಹೇಳಿದನು, ನಂದಿನಿ, ಅಕ್ಕ ಈ ಮನೆಗಾಗಿ ತುಂಬಾ ತ್ಯಾಗ ಮಾಡಿದ್ದಾರೆ. ನಂದಿನಿ ಉತ್ತರಿಸಿದಳು, ನಾನು ಯಾವಾಗ ಅವರು ಏನೂ ಮಾಡಿಲ್ಲ ಎಂದು ಹೇಳಿದೆ? ಆದರೆ ಅದರಿಂದ ನಾವು ಯಾವಾಗಲೂ ಹೀಗೆಯೇ ಬದುಕಬೇಕು ಎಂದರ್ಥವಲ್ಲ. ಅದೇ ರಾತ್ರಿ ಭಾರೀ ಮಳೆ ಸುರಿಯಿತು. ಮನೆಯ ಮೇಲ್ಛಾವಣಿಯಿಂದ ನೀರು ಸೋರತೊಡಗಿತು. ನಂದಿನಿ ಆತಂಕದಿಂದ ನೋಡುತ್ತಿದ್ದಳು. ಆದರೆ ಸೀಮಾ ತಕ್ಷಣ ಎದ್ದು ಬಕೆಟ್ ಇಟ್ಟು ನೀರನ್ನು ತಡೆಯಲು ಶುರು ಮಾಡಿದಳು. ಒದ್ದೆಯಾದ ಸೀರೆಯನ್ನು ಸರಿಪಡಿಸಿಕೊಂಡು ನಗುತ್ತಾ ಹೇಳಿದಳು, ಪರವಾಗಿಲ್ಲ, ನಾಳೆ ಇದನ್ನು ಸರಿಪಡಿಸೋಣ. ನಂದಿನಿ ಆಶ್ಚರ್ಯದಿಂದ ಕೇಳಿದಳು, ಅಕ್ಕ, ನಿಮಗೆ ಕೋಪವೇ ಬರುವುದಿಲ್ಲವೇ? ಸೀಮಾ ನಗುತ್ತಾ ಹೇಳಿದಳು, ಯಾವ ವಿಷಯಕ್ಕೆ? ಇಷ್ಟೊಂದು ಸಮಸ್ಯೆಗಳಿದ್ದರೂ ನೀವು ಯಾವಾಗಲೂ ಶಾಂತವಾಗಿರುತ್ತೀರಲ್ಲ? ಸೀಮಾ ಉತ್ತರಿಸಿದಳು, ಒಂದು ವಿಷಯ ಕಲಿತಿದ್ದೇನೆ ನಂದಿನಿ, ಮನೆ ಸಮಸ್ಯೆಗಳಿಂದ ಒಡೆಯುವುದಿಲ್ಲ, ಮನಸ್ಸುಗಳು ದೂರವಾದಾಗ ಮಾತ್ರ ಮನೆ ಒಡೆಯುತ್ತದೆ. ಆ ದಿನ ಮೊದಲ ಬಾರಿಗೆ ನಂದಿನಿ ಆಳವಾಗಿ ಯೋಚಿಸಲು ಪ್ರಾರಂಭಿಸಿದಳು. ಇಷ್ಟೊಂದು ಕಡಿಮೆ ಸೌಲಭ್ಯಗಳಲ್ಲಿಯೂ ಸೀಮಾ ಹೇಗೆ ಇಷ್ಟು ಸಂತೋಷದಿಂದ ಇರಬಲ್ಲಳು ಎಂಬುದು ಅವಳಿಗೆ ಅರ್ಥವಾಗಲಿಲ್ಲ. ಆದರೆ ಮರುದಿನ ನಡೆದ ಒಂದು ಘಟನೆ ಸೀಮಾ ಕೇವಲ ಒಬ್ಬ ಸಾಮಾನ್ಯ ಗೃಹಿಣಿಯಲ್ಲ ಎಂಬುದನ್ನು ನಂದಿನಿಗೆ ಅರಿಯುವಂತೆ ಮಾಡಿತು. ಮರುದಿನ ಬೆಳಿಗ್ಗೆ ನಂದಿನಿಯ ಕಣ್ಣು ತೆರೆದಾಗ ಸೀಮಾ ಎಂದಿನಂತೆ ಎಲ್ಲರಿಗಿಂತ ಮೊದಲೇ ಎದ್ದು ಅಡುಗೆ ಮನೆಯಲ್ಲಿ ಉಪಾಹಾರ ತಯಾರಿಸುತ್ತಿರುವುದನ್ನು ನೋಡಿದಳು. ನಂದಿನಿ ಸ್ವಲ್ಪ ಹೊತ್ತು ಬಾಗಿಲಿನ ಬಳಿ ನಿಂತು ಅವಳನ್ನು ನೋಡುತ್ತಲೇ ಇದ್ದಳು. ನಿನ್ನೆ ರಾತ್ರಿ ಮೊದಲ ಬಾರಿಗೆ ಅವಳಿಗೆ ಒಂದು ವಿಷಯ ಅರಿವಾಗಿತ್ತು, ಸೀಮಾ ಕೇವಲ ಮನೆಯ ಕೆಲಸಗಳನ್ನು ಮಾಡುವ ಮಹಿಳೆಯಲ್ಲ, ಅವಳು ಇಡೀ ಕುಟುಂಬವನ್ನು ಒಂದಾಗಿಸಿ ಹಿಡಿದಿಟ್ಟಿದ್ದಳು. ಆದರೂ ಅವಳ ಅಹಂಕಾರ ಸಂಪೂರ್ಣವಾಗಿ ಕರಗಿರಲಿಲ್ಲ. ಕೆಲವು ದಿನಗಳ ನಂತರ ಸಾವಿತ್ರಿ ದೇವಿಯ ಆರೋಗ್ಯ ಹಠಾತ್ ಹದಗೆಟ್ಟಿತು. ವೈದ್ಯರು ದುಬಾರಿ ಔಷಧಿಗಳನ್ನು ಬರೆದು ಕೊಟ್ಟರು. ಅಜಯ್ ಚಿಂತೆಯಿಂದ ಹೇಳಿದನು, ಅಮ್ಮನ ಔಷಧಿಗೆ ಈ ತಿಂಗಳು ತುಂಬಾ ಖರ್ಚಾಗುತ್ತಿದೆ, ಕೆಲವು ಖರ್ಚುಗಳನ್ನು ನಿಯಂತ್ರಿಸಬೇಕಾಗುತ್ತದೆ. ನಂದಿನಿ ಮೌನವಾಗಿದ್ದಳು. ಮೊದಲ ಬಾರಿಗೆ ಮನೆ ನಡೆಸುವುದು ಅಷ್ಟು ಸುಲಭವಲ್ಲ ಎಂಬುದು ಅವಳಿಗೆ ಅರ್ಥವಾಗತೊಡಗಿತು. ಆ ರಾತ್ರಿ ನಂದಿನಿ ನೋಡಿದಳು, ಸೀಮಾ ತನ್ನ ಕೋಣೆಯಲ್ಲಿ ಕುಳಿತು ಕೆಲವು ಹಳೆಯ ದಾಖಲೆಗಳನ್ನು ನೋಡುತ್ತಿದ್ದಳು. ಅವಳು ನಿಧಾನವಾಗಿ ಬಾಗಿಲಿನ ಬಳಿಗೆ ಹೋಗಿ ನೋಡಿದಳು. ಸೀಮಾಳ ಕೈಯಲ್ಲಿ ಒಂದು ಹಳೆಯ ಬ್ಯಾಂಕ್ ಪಾಸ್ಬುಕ್ ಇತ್ತು. ನಂದಿನಿ ಮನಸ್ಸಿನಲ್ಲೇ ಯೋಚಿಸಿದಳು, ಅಕ್ಕನ ಬಳಿ ಹಣವೂ ಇದೆಯೇ? ಹಾಗಿದ್ದರೆ ಅವರು ಯಾವಾಗಲೂ ಇಷ್ಟು ಸರಳವಾಗಿ ಏಕೆ ಬದುಕುತ್ತಾರೆ? ಆಸ್ಟರಿಸ್ಕ್. ಮರುದಿನ ಅವಳು ಸೀಮಾಳನ್ನು ಕೇಳಿದಳು, ಅಕ್ಕ, ನಿನ್ನೆ ನೀವು ಕೆಲವು ಕಾಗದಗಳನ್ನು ನೋಡುತ್ತಿದ್ದಿರಿ, ಅವು ನಿಮ್ಮ ಹಣಕ್ಕೆ ಸಂಬಂಧಪಟ್ಟದ್ದೇ? ಸೀಮಾ ನಗುತ್ತಾ ಹೇಳಿದಳು, ಹೌದು ನಂದಿನಿ, ಅದು ನನ್ನ ಸ್ವಲ್ಪ ಉಳಿತಾಯ. ನೀವು ಉಳಿತಾಯ ಮಾಡಿದ್ದೀರಾ? ಹೌದು, ಆದರೆ ನೀವು ಯಾವಾಗಲೂ ಹಣವನ್ನು ಜಾಗರೂಕತೆಯಿಂದ ಖರ್ಚು ಮಾಡಬೇಕು ಎಂದು ಹೇಳುತ್ತೀರಲ್ಲ? ಸೀಮಾ ಸ್ವಲ್ಪ ಹೊತ್ತು ಮೌನವಾಗಿದ್ದಳು. ನಂತರ ನಿಧಾನವಾಗಿ ಹೇಳಿದಳು, ಏಕೆಂದರೆ ಜೀವನವೇ ನನಗೆ ಅದನ್ನು ಕಲಿಸಿದೆ. ನಾನು ಈ ಮನೆಗೆ ಬಂದಾಗ ಅಜಯ್ನ ಸಂಬಳ ತುಂಬಾ ಕಡಿಮೆ ಇತ್ತು, ಅಮ್ಮನ ಆರೋಗ್ಯ ಸರಿಯಿರಲಿಲ್ಲ, ಮನೆಯ ಪರಿಸ್ಥಿತಿಯೂ ಚೆನ್ನಾಗಿರಲಿಲ್ಲ. ಅನೇಕ ಬಾರಿ ಮನೆಯ ಖರ್ಚಿಗೆ ಹಣ ಸಾಲದೇ ಹೋಯಿತು. ಆಗ ನಾನು ನನ್ನ ಚಿನ್ನದ ಆಭರಣಗಳನ್ನೇ ಮಾರಿಬಿಟ್ಟೆ. ನಂದಿನಿ ಬೆಚ್ಚಿಬಿದ್ದಳು, ನಿಮ್ಮ ಆಭರಣಗಳನ್ನೇ ಮಾರಿಬಿಟ್ಟಿರಾ? ಸೀಮಾ ಶಾಂತವಾಗಿ ಉತ್ತರಿಸಿದಳು, ಹೌದು, ಆ ಸಮಯದಲ್ಲಿ ನನಗೆ ಆಭರಣಗಳಿಗಿಂತ ನನ್ನ ಕುಟುಂಬವೇ ಹೆಚ್ಚು ಮುಖ್ಯವಾಗಿತ್ತು. ನನ್ನ ಆಸೆಗಳನ್ನು ಬಿಟ್ಟೆ, ಆದರೆ ಮನೆಯವರಿಗೆ ಯಾವತ್ತೂ ನಮ್ಮ ಬಳಿ ಕೊರತೆಯಿದೆ ಎನ್ನುವ ಭಾವನೆ ಬರದಂತೆ ನೋಡಿಕೊಂಡೆ. ಈ ಮಾತುಗಳನ್ನು ಕೇಳಿದ ನಂದಿನಿ ಸಂಪೂರ್ಣ ಮೌನಳಾದಳು. ತಾನು ಬಡವಳು ಎಂದುಕೊಂಡಿದ್ದ ಆ ಮಹಿಳೆಯ ಹೃದಯವೇ ನಿಜವಾದ ಸಂಪತ್ತು ಎಂಬುದು ಮೊದಲ ಬಾರಿಗೆ ಅವಳಿಗೆ ಅರಿವಾಯಿತು.
ಕೆಲವು ದಿನಗಳ ನಂತರ ರೋಹಿತ್ನ ಕೆಲಸ ಹಠಾತ್ ನಿಂತು ಹೋಯಿತು. ಮನೆಯವರಿಗೆ ತುರ್ತಾಗಿ ಹಣದ ಅವಶ್ಯಕತೆ ಎದುರಾಯಿತು. ಎಲ್ಲರೂ ಆತಂಕದಲ್ಲಿದ್ದರು. ಅಜಯ್ ತಲೆ ಹಿಡಿದು ಕುಳಿತಿದ್ದನು. ಅಷ್ಟರಲ್ಲಿ ಸೀಮಾ ತನ್ನ ಕೋಣೆಗೆ ಹೋಗಿ ಒಂದು ಲಕೋಟೆ ತೆಗೆದುಕೊಂಡು ಬಂದಳು. ಅಜಯ್, ಈ ಹಣ ತೆಗೆದುಕೊಳ್ಳಿ. ಅಜಯ್ ಆಶ್ಚರ್ಯದಿಂದ ಕೇಳಿದನು. ಸೀಮಾ, ಇಷ್ಟು ಹಣ ಎಲ್ಲಿಂದ ಬಂದಿತು? ಸೀಮಾ ನಗುತ್ತಾ ಹೇಳಿದಳು. ಸ್ವಲ್ಪ ಸ್ವಲ್ಪವಾಗಿ ಉಳಿತಾಯ ಮಾಡಿದ್ದೆ, ಕಷ್ಟದ ಸಮಯಕ್ಕಾಗಿ. ಮನೆಯವರೆಲ್ಲ ಆಶ್ಚರ್ಯದಿಂದ ಅವಳತ್ತ ನೋಡಿದರು. ನಂದಿನಿಯ ಕಣ್ಣಲ್ಲಿ ನೀರು ತುಂಬಿತು. ಅವಳಿಗೆ ನೆನಪಾಯಿತು. ಡೈರಿಯನ್ನು ಉಡುಗೊರೆಯಾಗಿ ಕೊಟ್ಟಾಗ ತಾನು ಅದನ್ನು ಹೇಗೆ ಹಾಸ್ಯ ಮಾಡಿದ್ದಳು. ಅವಳ ಹಳೆಯ ಬಟ್ಟೆಗಳನ್ನು ನೋಡಿ ಹೇಗೆ ಬಡವಳು ಎಂದುಕೊಂಡಿದ್ದಳು. ನಂದಿನಿ ಕಣ್ಣೀರಿನಿಂದ ಸೀಮಾಳ ಬಳಿಗೆ ಬಂದು ಹೇಳಿದಳು. ಅಕ್ಕಾ, ನಾನು ಯಾವಾಗಲೂ ನಿಮ್ಮನ್ನು ಕಡಿಮೆ ಅಂದಾಜು ಮಾಡಿದೆ. ನಿಮ್ಮ ಬಳಿ ಏನೂ ಇಲ್ಲ ಎಂದುಕೊಂಡಿದ್ದೆ. ಆದರೆ ಇಂದು ನನಗೆ ಗೊತ್ತಾಯಿತು, ಈ ಮನೆಯಲ್ಲಿ ನಿಜವಾದ ಶ್ರೀಮಂತರು ನೀವೇ. ಸೀಮಾ ಮೃದುವಾಗಿ ಹೇಳಿದಳು. ನಂದಿನಿ, ಸಂಬಂಧಗಳಲ್ಲಿ ದೊಡ್ಡದು ಚಿಕ್ಕದು ಹಣದಿಂದ ನಿರ್ಧಾರವಾಗುವುದಿಲ್ಲ. ಒಬ್ಬ ಮನುಷ್ಯನ ದೊಡ್ಡತನವನ್ನು ಅವನ ಹೃದಯ ನಿರ್ಧರಿಸುತ್ತದೆ. ನಂದಿನಿ ಕಣ್ಣೀರು ಒರೆಸುತ್ತಾ ಹೇಳಿದಳು. ಅಕ್ಕಾ, ನನ್ನನ್ನು ಕ್ಷಮಿಸಿ. ನಿಮ್ಮ ಸರಳತೆಯನ್ನು ನಾನು ನಿಮ್ಮ ದುರ್ಬಲತೆ ಎಂದುಕೊಂಡಿದ್ದೆ ಎಂದು ಹೇಳಿ ಮೊದಲ ಬಾರಿಗೆ ಸೀಮಾಳ ಪಾದಗಳಿಗೆ ನಮಸ್ಕರಿಸಿದಳು. ಸೀಮಾ ತಕ್ಷಣ ಅವಳನ್ನು ಎಬ್ಬಿಸಿ ಪ್ರೀತಿಯಿಂದ ಅಪ್ಪಿಕೊಂಡಳು. ಆ ದಿನದಿಂದ ಅತ್ತಿಗೆ ಸೊಸೆಯ ಸಂಬಂಧ ಕೇವಲ ಸಂಬಂಧವಾಗಿರಲಿಲ್ಲ, ಅದು ಅಕ್ಕ ತಂಗಿಯ ಪ್ರೀತಿಯಾಗಿ ಮಾರ್ಪಟ್ಟಿತು. ಆದರೆ ನಂದಿನಿಗೆ ಇನ್ನೂ ಒಂದು ದೊಡ್ಡ ಸತ್ಯ ತಿಳಿಯಬೇಕಿತ್ತು. ಸೀಮಾ ಈ ಮನೆಯವರಿಗಷ್ಟೇ ಅಲ್ಲ, ನಂದಿನಿಗಾಗಿಯೂ ಒಂದು ಮಹತ್ತರ ತ್ಯಾಗ ಮಾಡಿದ್ದಳು. ಆ ಸತ್ಯ ತಿಳಿದಾಗ ನಂದಿನಿಯ ಕಣ್ಣೀರು ನಿಲ್ಲುವುದೇ ಇರಲಿಲ್ಲ. ಆ ದಿನದ ನಂತರ ನಂದಿನಿಯ ವರ್ತನೆಯಲ್ಲಿ ನಿಧಾನವಾಗಿ ದೊಡ್ಡ ಬದಲಾವಣೆ ಕಾಣಿಸತೊಡಗಿತು. ಈಗ ಅವಳು ಸೀಮಾಳನ್ನು ಕೇವಲ ತನ್ನ ಅತ್ತಿಗೆಯಾಗಿ ಅಲ್ಲ, ತನ್ನ ಸ್ವಂತ ಅಕ್ಕನಂತೆ ಕಾಣಲು ಆರಂಭಿಸಿದ್ದಳು. ಮೊದಲು ಅವಳ ಹಳೆಯ ಬಟ್ಟೆಗಳನ್ನು ಮತ್ತು ಸರಳ ಜೀವನವನ್ನು ಹಾಸ್ಯ ಮಾಡುತ್ತಿದ್ದ ನಂದಿನಿ ಈಗ ಸೀಮಾಳ ಎಲ್ಲಾ ಕೆಲಸಗಳಲ್ಲಿ ಕೈಜೋಡಿಸುತ್ತಿದ್ದಳು. ಒಂದು ಬೆಳಿಗ್ಗೆ ಸೀಮಾ ಅಡುಗೆಮನೆಯಲ್ಲಿ ಕೆಲಸ ಮಾಡುತ್ತಿದ್ದಳು. ಆಗ ನಂದಿನಿ ಅಲ್ಲಿಗೆ ಬಂದು ಹೇಳಿದಳು. ಅಕ್ಕಾ, ನೀವು ಒಬ್ಬರೇ ಇಷ್ಟು ಕೆಲಸ ಯಾಕೆ ಮಾಡುತ್ತಿದ್ದೀರಿ? ನನಗೂ ಹೇಳಿ, ನಾನು ಸಹಾಯ ಮಾಡುತ್ತೇನೆ. ಸೀಮಾ ನಗುತ್ತಾ ಹೇಳಿದಳು. ಅಯ್ಯೋ ನಂದಿನಿ, ನೀನು ಬಿಡು, ನಿನಗೆ ಇನ್ನೂ ಈ ಕೆಲಸಗಳ ಅಭ್ಯಾಸ ಇಲ್ಲ. ನಂದಿನಿ ದೃಢವಾಗಿ ಉತ್ತರಿಸಿದಳು. ಇಲ್ಲ ಅಕ್ಕಾ, ಈಗ ನಾನು ಕಲಿಯಬೇಕು. ನೀವು ಇಷ್ಟು ವರ್ಷಗಳಿಂದ ಈ ಮನೆಯನ್ನು ಹೇಗೆ ನೋಡಿಕೊಂಡಿದ್ದೀರೋ ಅದರ ಜವಾಬ್ದಾರಿ ನನಗೂ ಅರ್ಥವಾಗಬೇಕು. ಸೀಮಾ ಪ್ರೀತಿಯಿಂದ ಅವಳತ್ತ ನೋಡಿದಳು. ಕೊನೆಗೂ ನಂದಿನಿಗೆ ಸಂಬಂಧಗಳ ಬೆಲೆ ಅರ್ಥವಾಗುತ್ತಿದೆ ಎಂಬ ಸಂತೋಷ ಅವಳ ಮುಖದಲ್ಲಿ ಕಾಣಿಸುತ್ತಿತ್ತು. ಅಷ್ಟರಲ್ಲಿ ಸಾವಿತ್ರಿ ದೇವಿ ಅಡುಗೆಮನೆಗೆ ಬಂದರು. ನಗುತ್ತಾ ಹೇಳಿದರು. ಅಯ್ಯೋ, ಇಂದು ಸೂರ್ಯ ಯಾವ ದಿಕ್ಕಿನಲ್ಲಿ ಉದಯಿಸಿದ್ದಾನೆ? ನನ್ನ ಇಬ್ಬರು ಸೊಸೆಗಳು ಒಟ್ಟಿಗೆ ಅಡುಗೆ ಮಾಡುತ್ತಿದ್ದಾರೆ. ಎಲ್ಲರೂ ನಕ್ಕರು. ಕೆಲವು ದಿನಗಳ ನಂತರ ನಂದಿನಿಯ ತಾಯಿಯ ಫೋನ್ ಬಂದಿತು. ಮಗಳೇ, ಹೇಗಿದ್ದೀಯಾ? ನಂದಿನಿ ಸಂತೋಷದಿಂದ ಉತ್ತರಿಸಿದಳು. ಅಮ್ಮ, ನಾನು ತುಂಬಾ ಚೆನ್ನಾಗಿದ್ದೇನೆ. ನಿಮ್ಗೆ ಗೊತ್ತಾ, ನನ್ನ ಅಕ್ಕ ಸೀಮಾ ಈ ಜಗತ್ತಿನಲ್ಲೇ ಅತ್ಯುತ್ತಮ ವ್ಯಕ್ತಿ. ತಾಯಿ ಆಶ್ಚರ್ಯದಿಂದ ಕೇಳಿದರು. ಅದೇ ಸರಳ ಬಟ್ಟೆ ಧರಿಸುವ ಸೀಮಾನಾ? ನಂದಿನಿಯ ಕಣ್ಣುಗಳು ತೇವಗೊಂಡವು. ಹೌದು ಅಮ್ಮ, ನಾನು ತುಂಬಾ ದೊಡ್ಡ ತಪ್ಪು ಮಾಡಿದ್ದೆ. ಅವರ ಸರಳತೆಯನ್ನು ನಾನು ಬಡತನ ಎಂದುಕೊಂಡಿದ್ದೆ. ಆದರೆ ಈಗ ಗೊತ್ತಾಗಿದೆ, ಮನುಷ್ಯನು ಬಟ್ಟೆಯಿಂದಲ್ಲ, ಹೃದಯದಿಂದ ಶ್ರೀಮಂತನಾಗುತ್ತಾನೆ. ಒಂದು ದಿನ ಮನೆ ಶುಚಿಗೊಳಿಸುತ್ತಿದ್ದಾಗ ನಂದಿನಿಗೆ ಒಂದು ಹಳೆಯ ಪೆಟ್ಟಿಗೆ ಸಿಕ್ಕಿತು. ಅದನ್ನು ತೆರೆದಾಗ ಅದರಲ್ಲಿ ಕೆಲವು ಹಳೆಯ ಪತ್ರಗಳು ಮತ್ತು ಛಾಯಾಚಿತ್ರಗಳಿದ್ದವು. ಒಂದು ಫೋಟೋದಲ್ಲಿ ಸೀಮಾ ಮತ್ತು ಅಜಯ್ ಅವರ ಮದುವೆಯ ಚಿತ್ರ ಇತ್ತು. ಆದರೆ ಇನ್ನೊಂದು ಚಿತ್ರವನ್ನು ನೋಡಿ ನಂದಿನಿಗೆ ಆಶ್ಚರ್ಯವಾಯಿತು. ಅದರಲ್ಲಿ ಸೀಮಾ ಒಂದು ಪುಟ್ಟ ಹುಡುಗಿಯ ಜೊತೆ ನಿಂತಿದ್ದಳು. ನಂದಿನಿ ಕೇಳಿದಳು. ಅಕ್ಕಾ, ಈ ಮಗು ಯಾರು? ಸೀಮಾ ನಿಧಾನವಾಗಿ ಹೇಳಿದಳು. ಇವಳು ನನ್ನ ತಂಗಿಯ ಮಗಳು. ನನ್ನ ತಂಗಿ ಮದುವೆಯಾದ ಕೆಲವೇ ವರ್ಷಗಳಲ್ಲಿ ಮೃತಪಟ್ಟಳು. ಆಮೇಲೆ ಅವಳ ಮಗಳನ್ನು ನನ್ನ ಸ್ವಂತ ಮಗಳಂತೆ ಬೆಳೆಸಿದೆ. ನಂದಿನಿ ಆಶ್ಚರ್ಯದಿಂದ ಕೇಳಿದಳು. ಆದರೆ ಅಕ್ಕಾ, ನೀವು ಈ ವಿಷಯವನ್ನು ಮನೆಯವರಿಗೆ ಯಾವತ್ತೂ ಹೇಳಲೇ ಇಲ್ಲವಲ್ಲ? ಸೀಮಾ ಮೃದುವಾಗಿ ನಗುತ್ತಾ ಹೇಳಿದಳು. ಏಕೆ ಹೇಳಬೇಕು ನಂದಿನಿ? ಯಾರಿಗಾದರೂ ಸಹಾಯ ಮಾಡುವುದು ಉಪಕಾರವಲ್ಲ. ಸಂಬಂಧಗಳನ್ನು ತೋರಿಸಿಕೊಳ್ಳುವುದಿಲ್ಲ, ಅವನ್ನು ಮನಸಾರೆ ನಿಭಾಯಿಸಲಾಗುತ್ತದೆ. ಸೀಮಾಳ ಮಾತು ಕೇಳಿದ ನಂದಿನಿಯ ಕಣ್ಣಲ್ಲಿ ಕಣ್ಣೀರು ಹರಿಯತೊಡಗಿತು. ತಾನು ಸಾಮಾನ್ಯ ಗೃಹಿಣಿ ಎಂದುಕೊಂಡಿದ್ದ ಮಹಿಳೆ ತನ್ನ ಇಡೀ ಜೀವನವನ್ನೇ ಇತರರ ಸಂತೋಷಕ್ಕಾಗಿ ಅರ್ಪಿಸಿದ್ದಳು. ಅದೇ ಸಂಜೆ ನಂದಿನಿ ಇಡೀ ಕುಟುಂಬದ ಮುಂದೆ ನಿಂತು ಹೇಳಿದಳು. ಅಮ್ಮ, ನನಗೆ ನಿಮ್ಮೆಲ್ಲರ ಮುಂದೆ ಒಂದು ಮಾತು ಹೇಳಬೇಕಿದೆ. ಸಾವಿತ್ರಿ ದೇವಿ ಕೇಳಿದರು. ಏನಾಯ್ತು ಮಗಳೇ? ನಂದಿನಿ ಕಣ್ಣೀರಿನಿಂದ ಹೇಳಿದಳು. ನಾನು ಅಕ್ಕನನ್ನು ತುಂಬಾ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೆ. ಅವರ ಹಳೆಯ ಬಟ್ಟೆಗಳನ್ನು ಮಾತ್ರ ನೋಡಿದೆ, ಅವರ ಸರಳ ಜೀವನವನ್ನು ಮಾತ್ರ ನೋಡಿದೆ, ಆದರೆ ಅವರ ದೊಡ್ಡ ಹೃದಯವನ್ನು ನೋಡಲಿಲ್ಲ. ನಂತರ ಸೀಮಾಳ ಕಡೆ ತಿರುಗಿ ಹೇಳಿದಳು. ಅಕ್ಕಾ, ಇಂದಿನಿಂದ ನೀವು ನನಗೆ ಕೇವಲ ಅತ್ತಿಗೆಯಲ್ಲ, ನನ್ನ ಸ್ವಂತ ಅಕ್ಕ. ಸೀಮಾ ಕಣ್ಣೀರಿನೊಂದಿಗೆ ಅವಳನ್ನು ಅಪ್ಪಿಕೊಂಡು ಹೇಳಿದಳು.
ನಾನು ಇದೇ ದಿನಕ್ಕಾಗಿ ಕಾಯುತ್ತಿದ್ದೆ ನಂದಿನಿ. ಮನೆ ದೊಡ್ಡದಾಗಿರಲಿ ಅಥವಾ ಚಿಕ್ಕದಾಗಿರಲಿ, ಸಂಬಂಧಗಳಲ್ಲಿ ಪ್ರೀತಿ ಇದ್ದರೆ ಅದೇ ಅತಿ ದೊಡ್ಡ ಸಂಪತ್ತು. ಆ ದಿನದ ನಂತರ ನಂದಿನಿ ಯಾವತ್ತೂ ಯಾರನ್ನೂ ಅವರ ಬಟ್ಟೆ, ಹಣ ಅಥವಾ ಐಶ್ವರ್ಯ ನೋಡಿ ಅಳೆಯಲಿಲ್ಲ. ಅವಳಿಗೆ ಒಂದು ಸತ್ಯ ಅರಿವಾಯಿತು. ಜಗತ್ತು ಬಡವನೆಂದು ಭಾವಿಸುವ ವ್ಯಕ್ತಿಯೇ ಅನೇಕ ಬಾರಿ ಹೃದಯದಿಂದ ಅತ್ಯಂತ ಶ್ರೀಮಂತನಾಗಿರುತ್ತಾನೆ.